ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜನ್ಮ ದಿನಾಚರಣೆ ಅಜ್ಜಂಪುರ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ತರೀಕೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಮತ್ತು ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಇಬ್ಬರು ಮಹನೀಯರ ಭಾವಚಿತ್ರಗಳನ್ನು ಹೊತ್ತ ಕಲಾ ತಂಡದೊಂದಿಗೆ ಪಟ್ಟಣದ ಗಾಂಧಿ ಸರ್ಕಲ್ನಿಂದ ಅಂಬೇಡ್ಕರ್ ಭವನದವರೆಗೆ ಭವ್ಯ ಮೆರವಣಿಗೆ ನಡೆಸಲಾಯಿತು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಜಿಎಸ್ ಶ್ರೀನಿವಾಸ್ ಅವರು ಬಾಬಾ ಸಾಹೇಬರ ಹಾಗೂ ಬಾಬೂಜಿ ಅವರ ಆದರ್ಶಗಳು ಮತ್ತು ಸಮಾಜಕ್ಕೆ ನೀಡಿದ ಕೊಡುಗೆಗಳ ಕುರಿತು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ತಹಶೀಲ್ದಾರ್ ವಿನಾಯಕ್ ಸಾಗರ್ ಪೇವಿ ಅವರು ಮಾತನಾಡಿದರು. ವಕೀಲರಾದ ಜಯಪ್ರಕಾಶ್ ನಾರಾಯಣ್ ಎಸ್ಆರ್ ಅವರು ಇಬ್ಬರು ಮಹನೀಯರ ಜೀವನ ಹಾಗೂ ಸಾಧನೆಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ವಿಜಯ್ ಕುಮಾರ್ ಎಂಕೆ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಮೇಶ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜು, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಆರ್ ಅಣ್ಣಪ್ಪ, ನಿಸಾರ್, ಕೆಪಿಸಿಸಿ ಸದಸ್ಯ ಜಿ ನಟರಾಜ್, ಬಗರ್ ಹುಕುಂ, ಸಮಿತಿ ಸದಸ್ಯರಾದ ಶಾಂತಕುಮಾರ್, ಟಿಜೆ ಜಗದೀಶ್ ಮುಂತಾದವರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು, ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ವರದಿ ಪ್ರದೀಪ್ ಹೆಚ್ಚಿ, ತರೀಕೆರೆ, ಎನ್ಕೆಎಸ್ ಟಿವಿ 4. ಅಂಬೇಡ್ಕರ್ ಅವರು ಸಂವಿಧಾನ ಇವರ ಕಾಯ್ದೆಗಳ ಪುಸ್ತಕ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಹಕ್ಕುಗಳನ್ನು ರಕ್ಷಿಸತಕ್ಕಂಥ ಒಂದು ಕವಚ ಕೂಡ ಅದು ರಕ್ಷಾ ಕವಚ ಆಗಿದೆ. ಅಂಬೇಡ್ಕರ್ ಅವರಿಗೆ ನಾವು ಗೌರವಿಸಬೇಕು ಅಂದ್ರೆ, ಅಂಬೇಡ್ಕರ್ ಅವರಿಗೆ ನಾವು ಒಂದು ಗೌರವಿಸಬೇಕು ಅಂತಂದ್ರೆ ಅವರ ಏನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು ಸ್ವಲ್ಪ ನಾವು ಅಳವಡಿಸಬೇಕು. ಅಂಬೇಡ್ಕರ್ ಯಾವುದೇ ಜಾತಿಗೆ ಸೀಮಿತ ಆದಂತ ವ್ಯಕ್ತಿ ಅಲ್ಲ. ಅಂಬೇಡ್ಕರ್ ಇರ್ಬೋದು, ಬಸವಣ್ಣನಿರ್ಬೋದು, ಕನಕದಾಸ್ ಇರ್ಬೋದು, ಏನಿವತ್ತು ನಾವು ಸಾವಿರಾರು ವರ್ಷಗಳಿಂದ ಜಯಂತಿ ಮಾಡ್ತಾ ಇದ್ವಿ, ನಾರಾಯಣ ಗುರುಗಳಿರ್ಬೋದು, ಇವ್ರು ಯಾವ ಜಾತಿ ಬಗ್ಗೆ ಹೇಳೇ ಇಲ್ಲ. ಜಾತಿ ಬಿಟ್ಟು ದೊಡ್ಡ ಮನುಷ್ಯರು ಅವ್ರು ಯಾಕೆ ಇವತ್ತು ಪ್ರಸ್ತುತ ಇದ್ದಾರೆ ಅಂದ್ರೆ ಅವರಿಗೋಸ್ಕರ ಅವ್ರು ಏನು ಮಾಡಲಿಲ್ಲ, ಸಮಾಜಕ್ಕೋಸ್ಕರ ಮಾಡಿದ್ರು. ಹಾಗಾಗಿ ಇವತ್ತು ಅವರು ಸಾವಿರಾರು ವರ್ಷಗಳ ಹಿಂದೆ 400 ವರ್ಷದಂತ ನಮ್ಮ ದಾಸಿಗೆ ಅವರು ತುಂಬಾ ವಚನಕಾರರು. ಅವರು ಒಬ್ಬ ಪ್ರಧಾನಿಯಾಗಿದ್ದರು, ಕಾರ್ಮಿಕರ ಸಚಿವರಾಗಿದ್ದರು, ಹಸಿರು ಕ್ರಾಂತಿ ಅಧಿಕಾರರಾಗಿದ್ದರು, ಆಮೇಲೆ ಕೃಷಿ ಸಚಿವರಾಗಿದ್ದರು, ಡಿಫೆನ್ಸ್ ಸಚಿವರಾಗಿದ್ದರು. ಇಡೀ ದೇಶದಲ್ಲಿ 31 ವರ್ಷ ಇದುವರೆಗೂ ಯಾರೂ ಆಗಿಲ್ಲ ಮಂತ್ರಿ. ಇಡೀ ದೇಶದಲ್ಲಿ 31 ವರ್ಷ ಕ್ಯಾಬಿನೆಟ್ ದರ್ಜೆಯ ಕೇಂದ್ರ ಸಚಿವರಾಗಿ ಅವರು ಕೆಲಸ ಮಾಡಿದ್ದಾರೆ. ನೆಹರು ಕಾಲದಲ್ಲಿ, ಲಾಲ್ ಶಾಸ್ತ್ರಿ ಕಾಲದಲ್ಲಿ ಎಲ್ಲ ಕಾಲದಲ್ಲೂ 31 ವರ್ಷ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬಾಬಾ ಸಾಹೇಬರ ಬಗ್ಗೆ ಈ ಹಿಂದೆ ಕಳೆದ ಬಾರಿಯೂ ಕೂಡ ನಾವು ಮಾತಾಡಿದ್ವಿ. ಮನುಕುಲದ ಮಹಾಪುರುಷರಲ್ಲಿ ಅಗ್ರಸ್ಥಾನದಲ್ಲಿ ಇರ್ತಕ್ಕಂಥದ್ದು ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸುಮಾರು ಒಂದು 70-80 ವರ್ಷದ ಹಿಂದೆ ಏನು ತುಳಿತಗೊಳ್ಳತಕ್ಕಂಥ ಜನ ಇದ್ರು, ಇವರು ಮನುಷ್ಯರೇ ಅಲ್ಲ ಅನ್ನೋ ಒಂದು ರೀತಿ ನಮ್ಮ ಸಮಾಜ ಅವ್ರನ್ನ ತಾತ್ಸಾರದಿಂದ ನೋಡ್ತಾ ಇತ್ತು. ಅಂತ ಸಮಾಜಕ್ಕೆ ಒಂದು ಶಕ್ತಿಯನ್ನ ಕಲಿಸ್ಕೊಂಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಅವರ 135ನೇ ಜನ್ಮದಿನವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಐ ಥಿಂಕ್ ನಮ್ಮ ಉಪನ್ಯಾಸಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಲವೊಂದು ರೋಚಕ ಸನ್ನಿವೇಶಗಳನ್ನ ತಮ್ಮ ಮಾತುಗಳಲ್ಲಿ ಹೇಳ್ತಾರೆ ಎಂದು ಭಾವಿಸ್ತಾ, ಹಾಗೆ ಇವತ್ತಿನ ಇನ್ನೊಬ್ಬ ಮಹಾನ್ ವ್ಯಕ್ತಿ ಬಾಬು ಜಗಜೀವನ್ ರಾಮ್, ಬಾಬೂಜಿ ಅಂತೇಳಿ ಕರೀತಾರೆ. ಅವರ 119ನೇ ಜನ್ಮ ದಿನಾಚರಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಏಪ್ರಿಲ್ 5ರಂದು ಅವರ ಜನ್ಮ ದಿನಾಚರಣೆ ಇತ್ತು. ಆದರೆ ಇವತ್ತು ಬಾಬಾ ಸಾಹೇಬರ ಜನ್ಮದಿನ
ಸಮಾನತೆ ಹಕ್ಕು ಸ್ವಾತಂತ್ರ್ಯತೆಯ ಮೈಲುಗಲ್ಲು, ವಿಶ್ವಜ್ಞಾನಿ, ಸಂವಿಧಾನ ಶಿಲ್ಪಿ, ಸ್ವಾತಂತ್ರ್ಯ ಸಮಾನತೆಯ ಹರಿಕಾರರು. ಈ ಒಂದು ಮಹಾನ್ ಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಗಣ್ಯ ಮಾಧ್ಯಮವನ್ನು ಮಾನ್ಯ ಶಾಸಕರು, ತಹಸೀಲ್ದಾರ್ ಅವರು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜನಪ್ರಭು ಕಮಿಟಿ ಎಲ್ಲ ಮಹನೀಯರು, ಗಣ್ಯರು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಅರ್ಪಿಸುತ್ತಿದ್ದಾರೆ. ಒಬ್ಬ ವ್ಯಕ್ತಿ ಅಲ್ಲ, ನಾವೆಲ್ಲರೂ ಫಸ್ಟ್ ತಿಳ್ಕೋಬಹುದು. ಅಂಬೇಡ್ಕರ್ ಅಂದ್ರೆ ಇಸ್ ನಾಟ್ ಎ ಮ್ಯಾನ್. ಅಂಬೇಡ್ಕರ್ ಅಂದ್ರೆ ಒಂದು ವ್ಯಕ್ತಿತ್ವ. ಇದು ಪ್ರತಿಯೊಬ್ಬರು ಅರ್ಥ ಮಾಡ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರನ್ನ ನಾವು ಇವತ್ತಿನ ದಿನದಲ್ಲಿ ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಯಾವುದೋ ಒಂದು ವರ್ಗಕ್ಕೆ ಸೀಮಿತ ಮಾಡ್ಕೊಂಡಿದ್ದೀವಿ. ನಾವೀಗ ಅರ್ಥ ಮಾಡ್ಕೋಬೇಕು. ಈಸ್ ನಾಟ್ ಬಿಲಾಂಗ್ಸ್ ಟು ನೋ ಒನ್ ಕಮ್ಯುನಿಟಿ. ಇದನ್ನ ಯಾವಾಗ ನಾವು ಅರ್ಥ ಮಾಡ್ಕೋಬಹುದು. ಇವತ್ತು ಎಲ್ಲರೂ ಸೇರೋದು ಅಂಬೇಡ್ಕರ್ ವಿಚಾರಧಾರೆಗಳನ್ನ ಜಯಂತಿ ರೂಪದಲ್ಲಿ ಆಚರಿಸಬೇಕು ಅನ್ನೋ ಕಾರಣಕ್ಕೆ ಹೊರತು ಅಂಬೇಡ್ಕರ್ ಹುಟ್ಟಿದ್ರು ಅವರು ಹುಟ್ಟಿದಪ್ಪನ್ನ ಆಚರಿಸಬೇಕು ಅಂತ ಅಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲರೂ ಹುಡ್ತಾರೆ, ಎಲ್ಲರೂ ಸಾಯ್ತಾರೆ. ಸತ್ಮೇಲೂ ಕೂಡ ಉಳಿಯುವಂಥದ್ದು ಅವರ ವಿಚಾರಧಾರೆಗಳು. ವ್ಯಕ್ತಿ ಉಳ್ಕೊಳ್ಳೋದು ವ್ಯಕ್ತಿತ್ವದಿಂದ, ವಿಚಾರಗಳಿಂದಲೇ ಹೊರತು ಅವರ ಫಿಸಿಕಲ್ ಅಪಿಯರೆನ್ಸ್ ಇಂದ ಅಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಂಡು ಅಂಬೇಡ್ಕರ್ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ವಿಚಾರ ಸಾಲ್ವಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಾನು ಮಾಸ್ಟರ್ ಡಿಗ್ರಿ ಮಾಡ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಕೊಡುತ್ತೆ ಸರ್, ದ ಸಿಮಿಲರ್ ಬಿಟ್ವೀನ್ ಅಂಬೇಡ್ಕರ್ ಅಂಡ್ ಗಾಂಧಿ ಅಂತ. ಅಂಬೇಡ್ಕರ್ ಮತ್ತು ಗಾಂಧಿಗಿದ್ದಂತಹ ವೈವಿಧ್ಯತೆಗಳೇನು ಅಥವಾ ಸಮಾನವಾದ ದೃಷ್ಟಿಕೋನಗಳೇನು ಅಂತ ಕಾನ್ಸೆಪ್ಟ್ ಬರುತ್ತೆ. ಆಗ ಅಂಬೇಡ್ಕರ್ ಬಗ್ಗೆ ಆಕ್ಚುಲಿ ನಾವು ಕೂಡ ಅಂಬೇಡ್ಕರ್ ಅಂದ್ರೆ ಯಾವ ಒಂದು ವರ್ಗ ಸೀಮಿತವಾದವರು ಅಂತ ಅನ್ಕೊಂಡಿದ್ದಂಥವ್ರು ನಾವು ಕೂಡ. ಯಾಕಂದ್ರೆ ವಿದ್ಯಾರ್ಥಿ ದಿನಗಳಲ್ಲಿ ನಾವು ಕೂಡ ಹಾಗೆ ಅನ್ಕೊಂಡಿದ್ವಿ. ಅಂಬೇಡ್ಕರ್ ಬಗ್ಗೆ ಸ್ಟಡಿ ಮಾಡ್ತಾ ಸ್ಟಾರ್ಟ್ ಮಾಡೋದಾದ್ಮೇಲೆ ನಮ್ಗೆ ಅರ್ಥ ಆಗಿದ್ದೇನಪ್ಪ ಅಂದ್ರೆ ಅವರು ಕೇವಲ ಒಬ್ಬ ವ್ಯಕ್ತಿಯಾಗಿ ನಮ್ಮನ್ನ ಆವರಿಸ್ಕೊಳ್ಳಲ್ಲ, ಒಂದು ವ್ಯಕ್ತಿತ್ವವಾಗಿ ಆವರಿಸ್ಕೊಳ್ಳಲ್ಲ. ಯಾಕೆಂತಂದ್ರೆ ಆ ಟೈಮಲ್ಲಿ ಗೊತ್ತಾಗ್ತಾಗಿಲ್ಲ. ನನ್ಗೆ ಕೂಡ ಹುಡುಗ ಕಾಲೇಜ್ ಹುಡುಗರಾಗಿದ್ದಾಗ ನನ್ಗೆ ಗೊತ್ತಾಗ್ತಾ ಇಲ್ಲ. ಅವರೊಂದು ಕೊಟೇಶನ್ ಬಂದಿದೆ ಸರ್, ಇಡೀ ಭಾರತದ ಜನತೆಯನ್ನು ಒಗ್ಗೂಡಿಸಲು ಸೂಟು ಬೂಟುದಾರಿಯಾಗಿ ಹುಟ್ಟಿದ ಒಬ್ಬ ವ್ಯಕ್ತಿ ಭಾರತದ ಜನತೆಗೋಸ್ಕರ ಬೆಂಬಲ ಕಾಲಡ್ ಗಾಂಧಿ. ಭಾರತದ ಜನತೆಗೋಸ್ಕರ ಸೂಟು ಬೂಟು. ಯಾಕಂದ್ರೆ ಗಾಂಧಿ ಹುಟ್ಟಿದ್ದು ಆಗಾಗ ಶ್ರೀಮಂತ, ಅವರು ಒಂದು ಒಳ್ಳೆ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಅವರು ಸೂಟು ಬೂಟುದಾರಿಯಾಗಿ ಹುಟ್ಟಿ ಭಾರತದ ಜನತೆಗೋಸ್ಕರ ಬೆತ್ತಲೆಯಾದ, ಆದರೆ ಬೆತ್ತಲೆಯಾಗಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಭಾರತದ ಜನರನ್ನು ಕಾಪಾಡುವ ಸೂಟು ಬೂಟುದಾರಿಯಾದ ಕಾಲಡ್ ಅಂಬೇಡ್ಕರ್. ನಾವಿನ್ನು ತಗೊಂಡು ಯಾಕೆಂತಂದ್ರೆ ಅಂಬೇಡ್ಕರ್ ಕೇವಲ ತಮ್ಮ ವರ್ಗದ ಅನ್ನೋಕ್ಕಿಂತ ಭಾರತೀಯರಲ್ಲಿ ನಿಂದನೆಗೊಳಗಾದ, ತುಳಿತಕ್ಕೊಳಗಾದಂತಹ ವ್ಯಕ್ತಿಗಳು ಸಮಾನವಾದ ಅವಕಾಶಗಳು ಬೇಕು ಅವರಿಗೆ. ಅದಕ್ಕೋಸ್ಕರ ನಾವು ಏನು ಪ್ರತಿಪಾದನೆ ಮಾಡ್ತಾರೆ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡ್ತಾರೆ. ಎಲ್ಲರಿಗೂ ಸೋಷಿಯಲ್ ಜಸ್ಟಿಸ್ ಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಕಾನ್ಸೆಪ್ಟ್ ತಗೊಂಡ್ಬರ್ತಾರೆ, ಸ್ವತಂತ್ರ, ಸಮಾನತೆ, ಭ್ರಾತೃತ್ವ. ಅದಕ್ಕೆ ತಗೊಂಡ್ಬರ್ತಾರು
ನಿಜ ಸರ್, ಹೌದಲ್ಲ? ಭಾರತೀಯರಿಗೆ ನಿಜವಾದ ಮಾತ್ರ ಯಾವಪ್ಪ ಅಂದ್ರೆ ಅಂಬೇಡ್ಕರ್. ಯಾಕೆ ನಾವು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಎಲ್ಲ ಗೊತ್ತಿರ್ಕೊಂಡ್ಬಿಟ್ಟೆ. ವರ್ಣಾಶ್ರಮ ಸಿಸ್ಟಮ್ ಅಲ್ಲಿದ್ದು ಮೊದಲಿಗೆಲ್ಲ ನಮ್ಮನ್ನ ಯಾರು ರೂಲ್ ಮಾಡ್ತಾ ಇದ್ದ ಅಂದ್ರೆ ಒಂದು ಭೂಮಿಕ ವರ್ಗದವರು ರೂಲ್ ಮಾಡ್ತಾ ಇದ್ರು. ಅದಕ್ಕೆಲ್ಲ ಗೊತ್ತಿಲ್ಲ. ಆನಂತರ ಏನಾಯ್ತು, ಬ್ರಿಟಿಷರು ರೂಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನಮಗೆ ಯಾರು ಮಾಡ್ತಾರೋ ಬ್ರಿಟಿಷರು. ಅದಾದ್ಮೇಲೆ ಮುಸ್ಲಿಂ ರಾಜರು ಏನ್ ಮಾಡ್ಬೋದು, ಕನ್ವರ್ಷನ್ ಮಾಡೋದು, ಕ್ಯಾಸ್ಟ್ ಕನ್ವರ್ಷನ್ ಮಾಡೋ ಸ್ಟಾರ್ಟ್ ಮಾಡೋದು. ನನಗೆ ಗೊತ್ತಿಲ್ಲ ಸರ್ ಯಾವ ಜಾತಿ ಅಂತ. ನಮಗೆ ಸಿಂಪಲ್ ಆಗಿ ಕೇಳಿಸ್ಕೊಳ್ಳಿ. ನಾವು ಕ್ವಶನ್ ಕೇಳಿದ್ರೆ ನಮ್ಮ ಮಕ್ಕಳ ಹೆಸರು ಹೇಳ್ತೀವಿ, ನಮ್ಮ ಅಜ್ಜನ ಹೆಸರು ಹೇಳ್ತೀವಿ, ಅವರ ಹೆಸರು ಹೇಳ್ತೀವಿ. ನಾವು ಯಾರು ಕನ್ವರ್ಷನ್ ಕ್ಯಾಸ್ಟ್ ಸಿಕ್ಕಾಪಟ್ಟೆ ನಡೀತು. ಒಂದೊಂದು ಯುಗಗಳಲ್ಲೂ ಒಂದೊಂದು ಶತಮಾನಗಳಲ್ಲೂ ನಮಗೆ